ಹಾಯ್ ನಮಸ್ತೆ. ಇವತ್ತು ಅಕ್ಕಿ ಟಮಟ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಕಡಲೆ ಬೀಜ, ಒಣ ಕೊಬ್ಬರಿ, ಕಡಲೆ, ಬೆಲ್ಲ, ಒಂದೆರಡು ಏಲಕ್ಕಿ. ನಾನು ಅಕ್ಕಿನ ಸೊಸೈಟಿ ಅಕ್ಕಿನೇ ತೊಗೊಂಡಿದ್ದೀನಿ 3/4 kg ಅಷ್ಟು. ಕೊಬ್ಬರಿನ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಫುಲ್ಲು ಸ್ಮೂತಾಗಿ, ಸ್ವಲ್ಪ ಅಷ್ಟೊಂದೇ ಸ್ಮೂತ್ ಇಲ್ಲ, ಮೀಡಿಯಮಲ್ಲಿ ತೊಗೊಂಡಿದ್ದೀನಿ. ಆಮೇಲೆ ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀಟಾಗಿ, ಫುಲ್ ಬ್ಲ್ಯಾಕಾಗಿ. ಇವಾಗ ಕರ್ಜಿಕಾಯಿಗೆಲ್ಲ ಫ್ರೈ ಮಾಡ್ಕೊತೀವಲ್ಲ ಹಾಗೆ ಸ್ವಲ್ಪ ಬ್ಲ್ಯಾಕ್ನೆಸ್ಸಾಗಿ ಫ್ರೈ ಮಾಡ್ಕೋಬೇಕು. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನನ್ನ ವೀಡಿಯೋಗಳು ಇಷ್ಟ ಆದರೆ ಅದು ಸಿಪ್ಪೆಲ್ಲ ನೀಟಾಗಿ ತೆಗಿಬೇಕು. ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ನೀಟಾಗಿ ಸಿಪ್ಪೆಲ್ಲ ತೆಗೆದು ಅದು ಕಡಲೆಕಾಯಿ ಅದು ನೀಟಾಗಿ 2 ಭಾಗ ಆಗಬೇಕು. ಸಿಪ್ಪೆಲ್ಲ ನೀಟಾಗಿ ತೆಗೆದು ಅದು ಕರ್ಜಿಕಾಯಿಗೆ ಮಾಡೋ ಹಂಗೆ ನೀಟಾಗಿ 2 ಭಾಗ ಮಾಡಬೇಕು. ನೆಕ್ಸ್ಟ್ ಅಕ್ಕಿನ ಸ್ವಲ್ಪನೇ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಇದು ಮೇನ್ ಇರೋದು. ಜಾಸ್ತಿ ಸೀಸ್ಕೋಬಾರ್ದು, ಸ್ವಲ್ಪ ಜಾಸ್ತಿ ಇದು ಹಸಿನೂ ಇರಬಾರ್ದು. ಫುಲ್ಲು ಕೆಂಪು ಕಾಣಬೇಕು ಅಕ್ಕಿ. ಅಷ್ಟು ಚೆನ್ನಾಗಿ ನೀಟಾಗಿ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಹಾರಕ್ಕೆ ಹಾಕಬೇಕು. ಅಕ್ಕಿ ಎಲ್ಲ ನೀಟಾಗಿ ಈ ಥರ ಫ್ರೈ ಆದಮೇಲೆ ನೆಕ್ಸ್ಟು ಕೊಬ್ಬರಿನ ಸ್ವಲ್ಪ ಜಾಸ್ತಿ ಬಿಸಿ ಮಾಡೋದು ಬೇಡ, ಸುಮ್ಮನೆ ಹಾಗೆ ಬಾಣಲೆಲಿ ಹಾಕ್ಬಿಟ್ಟು ಒಂದು 5 ನಿಮಿಷ ಅಷ್ಟೇ ಸ್ವಲ್ಪ ಬಿಸಿ ಇದು ಮಾಡಬೇಕು. ಸ್ವಲ್ಪ ತೇವಾಗಿವೆ ಏನಾರು ಇದ್ದರೆ ಸ್ವಲ್ಪ ಡ್ರೈ ಆಗುತ್ತೆ ಅಂತ ಅಷ್ಟೇ ಹೇಳಿ. ಅದೆಲ್ಲ ಬಿಸಿ ಆದಮೇಲೆ ನೆಕ್ಸ್ಟ್ ಅದನ್ನು ಬೇರೆ ಒಂದು ಪಾತ್ರೆಗೆ ಹಾಕ್ಕೋಬೇಕು. ನೆಕ್ಸ್ಟ್ ಅಕ್ಕಿನ ಫುಲ್ಲು ಸ್ಮೂತ್ ಮಾಡ್ಕೋಬೇಕು. ನಾವು ಎಷ್ಟು ಸ್ಮೂತ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ. ಒಂದೊಂದು ಮಿಕ್ಸಿ ಹಾಳಾಗಿದ್ದಾಗ ಒಂದೊಂದು ಸ್ಮೂತ್ ಆಗೋಲ್ಲ. ನಾನು ಸ್ವಲ್ಪ ಸಣ್ಣ ಜಾರಿಗೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ, ಯಾಕಂದರೆ ಸಣ್ಣ ಜಾರಿ ಸ್ವಲ್ಪ ಬೇಗ ಸ್ಮೂತ್ ಆಗುತ್ತೆ ಅಂತೇಳಿ. ತುಂಬ ಸ್ಮೂತ್ ಮಾಡ್ಕೋಬೇಕು. ಸ್ವಲ್ಪ ದಪ್ಪಗಿಂತ ರವೆ, ಸಣ್ಣ ರವೆಗಿಂತನೂ ಚಿರೋಟಿ ರವೆ ಅದಕ್ಕಿಂತ ಸಣ್ಣನೂ ಇರಬೇಕು. ಇದು ಹಾಕ್ಕೊಂಡಿದ್ನಲ್ಲ, ಕೊಬ್ಬರಿ ಹಾಕ್ಕೊಂಡಿದ್ನಲ್ಲ, ಅದಕ್ಕೇ ಮಿಕ್ಸ್ ಹೊಡ್ಕೊತಾ ಇದ್ದೀನಿ. ಇನ್ನೇನು ಇದೇನು ಬೇಯಿಸೋಗೇನಿಲ್ಲ, ಅದಕ್ಕೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಒಳಗಡೆ ಏಲಕ್ಕಿನೂ ಹಾಕ್ಕೋಬೇಕು. ಏಲಕ್ಕಿನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಡ್ಬೇಕು. ಮತ್ತು ಅದನ್ನು ಅದೇ ಪಾತ್ರೆಗೆ ಹಾಕ್ಕೋಬೇಕು. ಕಡಲೆ ಬೀಜ ನೀಟಾಗಿ ಸಿಪ್ಪೆಲ್ಲ ತಕ್ಕೊಟ್ಟಿದ್ದಾರೆ ನಮ್ಮ ಅತ್ತೆ, ನೀಟಾಗಿ 2 ಭಾಗ ಮಾಡಿಬಿಟ್ಟು ತಕ್ಕೊಟ್ಟಿದ್ದಾರೆ. ಅದು ಅದರೊಳಗೆ ಹಾಕ್ಕೋಬೇಕು. ನೆಕ್ಸ್ಟ್ ಕಡಲೆ ಎಷ್ಟು ಬೇಕಷ್ಟು, ನಿಮಗೆ ಜಾಸ್ತಿ ತಿನ್ಬೇಕಾದ್ರೆ ಜಾಸ್ತಿ ಸಿಗಬೇಕು ಅಂತ ಜಾಸ್ತಿ ಹಾಕ್ಕೊಳ್ಳಿ. ನಾನೊಂದು 2 ಇಡಿ ಹಾಕ್ಕೊಂಡು ಅಷ್ಟೇನು ಜಾಸ್ತಿ ಏನು ಹಾಕ್ಕೊಳ್ಳಿಲ್ಲ. ನೆಕ್ಸ್ಟ್ ಮತ್ತೆ ಅದೇ ಬಾಣಲಿ ಇತ್ತಲ್ಲ, ಅದಕ್ಕೆ ಒಂದು ಅರ್ಧ kg ಬೆಲ್ಲನ ಪಾಕ ಮಾಡೋಕ್ಕಾಗ್ತದೆ. ಪಾಕ ಅಂದರೆ ಕಡ್ಪಾಕ ಏನು ತೆಗಿಯೋ ಅವಶ್ಯಕತೆ ಇಲ್ಲ. ಬೆಲ್ಲಕ್ಕೆ ಒಂದು ಸಣ್ಣ ಗ್ಲಾಸಲ್ಲಿ ನೀರು ಹಾಕ್ಕೊಂಡ್ರೆ ಸಾಕು. ಅದು ಫುಲ್ ಕರಗಿದ್ರೆ ಸಾಕು ಅಷ್ಟೇ. ಅದೇನು ಪಾಕ ಆಗೋ ಅವಶ್ಯಕತೆ ಇಲ್ಲ. ಪಾಕ ಆಗಿಬಿಟ್ರೆ ಹೆವಿ ಗಟ್ಟಿ ಆಗಿಬಿಡುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟು ಅದೆಲ್ಲ ಹಾಕ್ಕೊಂಡಿದ್ದೀವಲ್ಲ, ಅದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಬೀಜ, ಕಡಲೆ, ಕೊಬ್ಬರಿ, ಆಮೇಲೆ ಅಕ್ಕಿ, ಇದು ಹಸಿಟ್ಟೆಲ್ಲ ಫುಲ್ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಕೈಲೇ ಮಾಡ್ಕೊಂಡ್ರೆ ಬೆಟರು, ಸೌಟ್ಗಿಂತ ನೀಟಾಗಿ ಕೈಲೇ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪನೇ ಬೆಲ್ಲದ ಪಾಕ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಇವಾಗ ಕೈ ಹಾಕಬಾರ್ದು, ಸುಡ್ತಾ ಇರುತ್ತೆ. ಅದಕ್ಕೆ ಫಸ್ಟ್ ಸೌಟಲ್ಲಿ ನೀಟಾಗಿ ಎಲ್ಲ ಕಡೆ ಹೊಂದ್ಕೊಳ್ಳೋಂಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಬಿಸಿ ಇರುತ್ತೆ, ಸಡನ್ನಾಗಿ ಕೈ ಹಾಕಕ್ಕೆ ಹೋಗಬಾರ್ದು. ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ವಲ್ಪ ಲೈಟಾಗಿ ತಣ್ಣಗಾದ್ಮೇಲೆ ಸ್ವಲ್ಪ ಕೈ ಹಾಕೋಬೇಕು. ಸ್ವಲ್ಪ ಬಿಸಿ ಆಗಿಬಿಡುತ್ತೆ, ಸುಡುತ್ತೆ. ಅಲ್ಲಿ ಬಿಸಿಲೇ ನೀಟಾಗಿ ಕಟ್ಕೊಬಿಡ್ಬೇಕು. ಬಿಸಿಲು ಕಟ್ಟಿದರೆ ನೀಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ. ಆರಿದ್ಮೇಲೆ ಕಟ್ಟೋಕೋದ್ರೆ ಅದು ಉಂಡೆ ಸರಿಯಾಗಿ ಕೂರೋದಿಲ್ಲ. ಅದಕ್ಕೋಸ್ಕರ ಬಿಸಿಲೇ ನೀಟಾಗಿ ಉಂಡೆ ಮಾಡ್ಕೊಡ್ಬೇಕು. ಎಷ್ಟು ದಪ್ಪ ಬೇಕು ನಿಮಗೆ ಅಷ್ಟು ದಪ್ಪ ನೀಟಾಗಿ ಬಿಸಿಲೇ ಮಾಡ್ಕೊಡ್ಬೇಕು. ನಾನು ಮೀಡಿಯಮಲ್ಲಿ ಮಾಡ್ಕೊಂಡು ಹೆವಿ ದಪ್ಪ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಎಷ್ಟು ಬೇಕಷ್ಟು ಮೀಡಿಯಮಲ್ಲಿ ಮಾಡಿಕೊಂಡೆ. ಚೆನ್ನಾಗಿ ಬಂತು. ಏನಿಲ್ಲ ಒಂದು 15 ಆಯಿತು ಅನಿಸುತ್ತೆ 3/4 kg ಅಕ್ಕಿಗೆ.